ಹಾಯ್ ವಿಕ್ಕಿ ಬಾಸ್. ಬಾಸ್, ನಿಮ್ ಫ್ಯಾನ್ಸ್ಗೋಸ್ಕರ ಒಂದೇ ಒಂದು ಪಂಚ್ ಡೈಲಾಗ್ ಹೇಳಿ ಬಾಸ್. ಓಕೆ ಕಮಾನ್. ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಸಾರ್. ಖರ್ಚು ಎಲ್ಲ ಕಮ್ಮಿ ಮಾಡ್ಬಿಟ್ಟು ರೂಪಾಯ ಉಳ್ಸ್ಕೊಂತೀರಿ ಸಾರ್. ಅವಶ್ಯಕತೆ ಇದ್ರೆ ₹1 ಕೂಡ ಉಳ್ಸ್ಕೊಳಲ್ಲ, ಖರ್ಚು ಮಾಡ್ಬಿಡ್ತೀರಿ ಸಾರ್. ಅಲ್ಲ, ಎಲ್ರು ಮಾಡೋದು ಅದೇ ತಾನೆ. ರೂಪಾಯಿ ಕೂಡಿಡ್ತಾರೆ, ಬೇಕಾದಾಗ ಖರ್ಚು ಮಾಡ್ಕೋತಾರೆ. ಪಂಚಲಿಂದ ಬಂತು ಬಾಸ್. ಬಾಸ್ ನಮ್ ಬಾಸ್ ಕಲರ್ ಬೇರೆ ಜಾಸ್ತಿ, ಕತ್ಲಲ್ಲಿ ಕಾಣಿಸಲ್ಲ ಬಾಸ್. ಬಾಸ್ ಪ್ಲೀಸ್ ಕಣೋ, ಹೇಳ್ಗಂಗಾಕ ಲವ್ ಮಾಡ್ಬೇಡ ಕಣೋ. ಯಾಕಕ್ಕ? ಓದ್ಕೊಂಡ್ ಬರ್ಕೊಂಡ್ ಚೆನ್ನಾಗಿರೋ. ಬೇಡ ಹೇಳಿ, ಕಾಲೇಜ್ನಾಗ ಲವ್ ಮಾಡಕತ್ತಿ ಬೇಡ ಬೇಡ ಮಚ್ಚ. ಕಂಟ್ರೋಲ್ ಗಂಗಾಕ, ಕಂಟ್ರೋಲ್ ಅಕ್ಕ ನಿಂತಲ್ಲ ನಮ್ ಗಂಜಿಕ್ ಬರ್ತ ನಮ್ಗ ಕಂಟ್ರೋಲ್. ಏನ್ ಮಚ್ಚ ಲವ್ ಅಂತ ಸಾಯ್ತೀಯ? ಓ ನಿಮ್ ಮಜ್ಲು ಅವ್ಳ ಲೈಲಾ ಸರಿಯಾಗೈತೆ ಜೋಡಿ. ಏನ್ ಲವ್ ಲೈಲಾ ಮಜ್ನು ಏನ್ ಸೀನ್ ಇಲ್ಲ. ನಮ್ಮ ಮನ್ಯಾಗ ₹50,000 ಕೊಟ್ಟು ನಾಮಕರಣ ಮಾಡ್ರಿ, ನಮ್ಗೆ ಅದೇ ಹೆಸರು ಇಟ್ಕೊಂಡಿವ್ ನಾವು ಚೇಂಜ್ ಮಾಡಕ್ ಹೋಗಲ್ಲ ನಾವು. ಪಾರ್ಕ್ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲ ಟೊಪ್ಪಿ ತರ ಅಲ್ಲಾಡ್ಕೊಂಡು ಪಾನಿಪುರಿ ತಿನ್ಕೊಂಡು ಸುತ್ತಾಡ್ಕೊಂಡು ಕೈ ಹಿಡ್ಕೊಂಡು ಎಲ್ಲಾ ಕಡೆ ತಿರ್ಗಾ ನೋಡ ಹೇಳಿಕೆ ಹುಷಾರಾಳ ಅಕ್ಕ. ಅಲ್ಲಿ ದಸ್ತಿ ಕಟ್ಕೊಂಡ್ ಬಂದ್ನಿ ಇಕಿನ ಅಲ್ಲೇ ನಿಮ್ ಹುಡುಗಿ ಕರ್ಕೊಂಡು ಹೋದಿನ ಈ ಕಡೆ. ಇಕಿನಲ್ಲಿ ಹಾಕಿ ಅಲ್ಲೇ ಮಾಡಕೊಂತೇನೆ. ಪಾರ್ಕ್ ಸುತ್ತಾಡಿ ಎಲ್ಲ ಹುಡುಗರು ಹುಡುಗಿ ತಿರ್ಗಾಡಕತ್ತಾನ. ಒಂದ್ ದಿನಕ್ಕೊಂದು ಸ್ಟೇಟಸ್ ಹಾಕೊಂಡು ಒಂದ್ ದಿವಸ ಸಾಯ್ತೀನಿ ಅಂತ, ಒಂದ್ ದಿವಸ ಬದುಕ್ತೀನಿ ಅಂತ, ಒಂದ್ಸತಿ ಪ್ರಾಣ ಸಾಧ್ಯ ಮಂದಿಗೆ ಸಾಯ್ಬಿಡ್ತೀವಿ ಅಕ್ಕ, ನಮ್ ಸಾಯ ಸುಳ್ಳು ಏನವ ನೀನ್. ಲೇ ಮಚ್ಚ, ಲೇ ಯಾಕೋ ಕೈ ಕೊಯ್ಕೊತೀಯ? ಕೈಯ ನಾವ ಮಂದಿಗೆ ಬೇಡಕ್ ಬರ್ತೀವಿ ನಾವು, ಕೈ ಕೈಲಾರಲ್ಲ ನಾವು. ಸಿಗರೇಟ್ ಸೆತ್ತೀಯ, ಎಣ್ಣೆ ಹೊಡಿತೀಯ? ಸಿಗರೇಟ್ ಎಣ್ಣೆ ಅಂತಗ ನಮಗ ಅಲ್ಲಿ ₹350 ರೀಚಾರ್ಜ್ ಮಾಡ್ಸಕ್ ರೊಕ್ಕಿಲ್ಲ. ಅವನು ಸಿಗರೇಟಿಗೆ ₹20, ಅವನು ಬೀರಿಗೆ ಅದಕ್ಕೆಲ್ಲ ರೊಕ್ಕ ಕೂಡ ನಿನ್ ಬಾಳ 3 ಗಂಟೆ 4 ಗಂಟೆ ಆದ್ರೂ ಕೂಡ ವಾಟ್ಸಪ್ ಅಲ್ಲಿ ಸಾಯ್ತಿರ್ತೀಯಲ್ಲ ಮಚ್ಚ. ವಾಟ್ಸಪ್ ಬಂದ್ ಮಾಡಿ 1 ವರ್ಷ ಆಯ್ತು. ನಾವು ಸ್ನಾಪ್ ಇನ್ಸ್ಟಾ ಆಡ್ ಯೂಸ್ ಮಾಡ್ತೀವಿ. ಸುಳ್ಳಾಡ್ಬೇಕು, ಇಂತ ಪರಿ ಸುಳ್ಳಾಡ್ಬಾರ್ದು ನೋಡಕ್ಕ. ನಾ ಸ್ನ್ಯಾಪ್ಚಾಟ್ ಅಷ್ಟೇ, ಇವ ಇನ್ಸ್ಟಾಗ್ರಾಮ್ ಅಷ್ಟೇ. ಬಿಡ ಮಚ್ಚ ಲವ್ ಬಿಡ ನೋಡವ, ಆಗದೇ ಇಲ್ಲ, ಆಗಲ್ಲ ನೋಡು. ಏನೋ ಸಿಗ್ತದೆ ನಿನ್ಗೆ, ಏನೋ ಸಿಗ್ತದೆ. ಏನಾರು ಸಿಗ್ಲ ನಿನಗೇನ್ ಸಿಗಕ್ ಹೋಗ್ತೇಳ ನಮ್ಗೆಲ್ಲ. ಏ ಮಚ್ಚ, ಫಸ್ಟ್ ಓದ್ಕೊಂಡ್ ಬರ್ಕೊಂಡು ವಿದ್ಯಾವಂತನಾಗೋ, ಇಂಜಿನಿಯರ್ ಆಗೋ, ಡಾಕ್ಟರ್ ಆಗೋ. ಇಂಜಿನಿಯರ್ ಡಾಕ್ಟರ್ ಆದ್ರ ನಿಮ್ಮಂತ ಪ್ರತಿಭೆಗಳಿಗೆ ರೋಸ್ಟ್ ಮಾಡ್ಯಾರ ಯಾರು? ಎದಕ್ ಕುಂತೀವಿ ನಾವು ಇಬ್ರಲ್ಲಿ. ಏನ್ ಸಿಗತದ ಅಂತ ನಿಮ್ಮಂತ ಕಂಟೆಂಟ್ ಸಿಗ್ತಾವ ನಮಗ. ಒಳ್ಳೆ ಮಗ, ಹೊಸ ಐಫೋನ್ ತಗೊಂಡಿನಿ. ಐಫೋನ್ ತಗೊಂಡ್ಬಿಟ್ಟನಲ್ಲಪ್ಪ, ಶಿಟ್. ನನಗೆ ಹೊಟ್ಟೆ ಉರಿಯಾಗೈತಿ ಇವಾಗ. ನನಗೆ ಐಫೋನ್ ತಮ್ಮ ಹೋಗತ್ತಿಲ್ಲ. ಏನ್ ಹೇಳೋಗಿ ಇವನಿಗೆ? ರೈಟ್. ಏಯ್ ಚಪ್ರಿ, ಲೇ ಐಫೋನ್ ತಗೊಂಡೆ, ಲೇ ಚಪ್ರಿ ಆಗ್ಬಿಟ್ಟೆ. ಐಫೋನ್ ತಗೊಂಡು ಆಂಡ್ರಾಯ್ಡ್ ಯೂಸ್ ಮಾಡ್ಬೇಕು. ಲೇ ಐಫೋನ್ ತಗೊಂಡ್ರೆ ಚಪ್ರಿಗಳ ಐಫೋನ್ ತಗೊಂಡ ಗತ್ತಿಲ್ಲ, ಚಪ್ರಿ ಅಂತ ಎಲ್ಲ ನಿನ್ನ ಬೇಸಿದ್ದೆ. ಲೇ ಚಪ್ರಿ ಆಗ್ಬಿಟ್ಟಿನಿ. ಚಪ್ರಿ, ಏಯ್ ಚಪ್ರಿ, ಲೇ ಚಪ್ರಿ, ಲೇ ಬಾಲೆ, ಲೇ ಐಫೋನ್, ಲೇ. ಹೇಳ್ಕತ್ತೀನಿ ಅಣ್ಣ. ಡ್ರೈವರ್ ಕೆಲ್ಸ ಕೇಳಿದ್ರಲ್ಲ, ನಮ್ಮ ಹುಡುಗ ಮಾಡ್ತಾನಣ್ಣ. ಹೌದಾ? ಹಾ, ಬರಕ್ ಹೇಳಪ್ಪ ಅಣ್ಣ. ಅದೇನ್ ಸಂಬಳ ಮಾತಾಡ್ಬಿಡಿ ಅಣ್ಣ. ಸಂಬಳ ಸ್ಟಾರ್ಟಿಂಗ್ ಅಲ್ಲೇ ಒಂದ್ 15,000 ಕೊಡ್ತೀನಿ ಕಣ. ಏಯ್ ಹೋಗೋ, ಇದ್ಯಾಕೋ ಹಿಂಗ್ ತಳ್ಬಿಟ್ಟೆ ಅಣ್ಣ. ಸ್ಟಾರ್ಟ್ ಮಾಡಕ್ಕೆ 15,000 ಕೊಡ್ತೀರಾ ಅಂದ್ರೆ ಇನ್ನು ಓಡ್ಸಕ್ ಎಷ್ಟು ಕೊಡ್ಬೋದಣ್ಣ? ನಾನೇ ಮಾಡ್ತೀನಣ್ಣ. ಅಣ್ಣ ಒಂದ್ ಬೆಲ್ಪುರಿ ಹಾಕಣ. ಒಂದ್ ಬೇಲ್ಪುರಿನಪ್ಪ, ಬಾ. ಯಾರಿವನೋ 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 ಚೆಕ್ ಕೊಟ್ಟಿ ಚೆಕ್ ಇಕ್ತಾ ಇದ್ಯಾ? ಚೆಕ್ ಕೊಟ್ಟು ಚೆಕ್ ಹಾಕಿಡಕ್ ಹೋಯ್ತು, ಕುಂಡ್ಯಾಗ ಬಡಿಗಿಡಬೇಕು ಕಲಿಯತ್ತು. ನಿಮ್ ಪೇರೆಂಟ್ಸ್ ಏನ್ ಮಾಡ್ತಾರೆ? ನನ್ ಪೇರೆಂಟ್ಸ್ ಬೇರೆಯವ್ರ ಮಕ್ಕಳ ಜೊತೆ ನನ್ನ ಕಂಪೇರ್ ಮಾಡ್ತಾರೆ. ಅಪ್ಪ, ನಂಗೆ ಕೆಲಸ ಸಿಕ್ತು. ಗೌರ್ಮೆಂಟಾ ಪ್ರೈವೇಟಾ? ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ. ಗೌರ್ಮೆಂಟಾ ಪ್ರೈವೇಟಾ? ಕೆಲಸ ಲಂಡನ್ ಅಲ್ಲಿ ಸಿಕ್ಕಿದೆ. ಗೌರ್ಮೆಂಟಾ ಪ್ರೈವೇಟಾ? ಇರೋದಕ್ಕೆ ಅಪಾರ್ಟ್ಮೆಂಟ್ ಅವರೇ ಕೊಡ್ತಿದ್ದಾರೆ. ಗೌರ್ಮೆಂಟಾ ಪ್ರೈವೇಟಾ? ಇಲ್ಲ ಅಪ್ಪ, ಕೆಲಸ ಅಂತೂ ಗೌರ್ಮೆಂಟ್ ಅಲ್ಲ, ಪ್ರೈವೇಟೇ. ಅಪ್ಪ ನನ್ ಕೆಲ್ಸ ಸಿಕ್ತು. ಗೌರ್ಮೆಂಟಾ ಪ್ರೈವೇಟಾ? ಅಪ್ಪ ಗೌರ್ಮೆಂಟ್. ಸಂಬಳ ಎಷ್ಟು? 5,000 ಅಪ್ಪ.
ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು. ಇವನು ಒಬ್ಬ ಇದ್ದಾನೆ ನಾಲಾಯಕ್ ನನ್ ಮಗ. ಸೈಲೆಂಟ್. ತಾಯಿ ಗ್ರೇಟಾ ಟೀಚರ್ ಗ್ರೇಟಾ ಹೇಳ್ರು. ಸರ್ ತಾಯಿ ಗ್ರೇಟ್ ಸರ್. ಯಾಕೆ ಗ್ರೇಟು? 9 ತಿಂಗಳು ಎತ್ತು ಒತ್ತು ಸಾಕಿ ಸಲಿರ್ತಾಳೆ ಸರ್, ಅದಕ್ಕಾಗಿ ತಾಯಿನೇ ಗ್ರೇಟ್ ಸರ್. ಏ ಲಾಸ್ಟ್ ಬೆಂಚ್ ನೀನ್ ಹೇಳು. ಸರ್ ಟೀಚರ್ ಗ್ರೇಟ್ ಸರ್. ಯಾಕಪ್ಪ ಟೀಚರ್ ಗ್ರೇಟು? ಸರ್ ನಮ್ ತಾಯಿ ನಾನ್ ಚಿಕ್ಕವನಿದ್ದಾಗ ತೊಟ್ಲಾಗ ಹಾಕಿ ತೂಗಿದ್ರು ನಿದ್ದೆ ಬರ್ತಿದ್ದಿಲ್ಲ. ಆದ್ರೆ ನೀವು ಕ್ಲಾಸಿಗೆ ಬಂದ್ ಪಾಠ ಸ್ಟಾರ್ಟ್ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ ಸರ್, ಅದಕ್ಕೆ ನೀವೇ ಗ್ರೇಟ್ ಸರ್. ಮೊಸರು ಬಜ್ಜಿ ಹಾಕೊಂತೀನಿ, ಚೆನ್ನಾಗಿರುತ್ತೆ. ಒಂದೆರಡು ತುತ್ತು ಹಾಗೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊ. ಯಾಕೆ? ಈ ಮೊಸರು ಬಜ್ಜಿ ಪಲಾವ್ ಖಾಲಿ ಆಗೋರ್ಗೂ ಇರಲ್ಲ, ಅರ್ಧಕ್ಕೆ ಖಾಲಿ ಆಗ್ಬಿಡುತ್ತೆ. ಅವಾಗ ಖಾಲಿ ಪಲಾವ್ ತಿನ್ನೋದು ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಹಾಗೆ ತಿನ್ನೋದನ್ನ ಮೊದಲೇ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಖಾಲಿ ಆದ್ರೆ ಇನ್ನೊಂದ್ಸರಿ ಹಾಕ್ಸ್ಕೊಂಬಂದ್ ತಿಂದ್ರೆ ಆಯ್ತಪ್ಪ. ನೀನ್ ಇನ್ನೊಂದ್ಸರಿ ಹಾಕ್ಸ್ಕೊಂಡ್ ಬರ್ತೀಯೋ ಬಿಡ್ತೀಯೋ, ಒಟ್ಟಲ್ಲಿ ಹಾಗೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಯಾಕೆ, ಏನ್ ಹೇಳಕ್ ಹೊರಟಿದ್ಯಾ? ನಮ್ ಜೀವನದಲ್ಲಿ ತುಂಬಾ ಜನ ಬರ್ತಾರೆ, ಪರಿಚಯ ಆಗ್ತಾರೆ. ಇವ್ರು ನಮ್ ಜೊತೆ ಲಾಸ್ಟ್ವರೆಗೂ ಇರ್ತಾರೆ ಅನ್ಕೊಂಡು ನಾವು ಅವ್ರನ್ನ ತುಂಬಾ ಹಚ್ಕೊಂಡ್ ಬಿಡ್ತೀವಿ. ಆದ್ರೆ ಒಂದಿನ ಹೇಳ್ದೆ ಕೇಳದೆ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಅವ್ರು ಇಲ್ದೆ ಬದುಕೋದು ನಮಗೆ ಕಷ್ಟ ಆಗ್ಬೋದು. ಅದಕ್ಕೆ ಅವ್ರು ಇಲ್ದೆ ಬದುಕೋದನ್ನ ಮೊದಲೇ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಮಚ್ಚ ನಾನು 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ. ನೀವು? ನಾನ್ ಪಾಸ್ ಆದ್ಯಪ್ಪ. ನಾನು ಕೂಡ ಪಾಸ್ ಆದ್ಯಪ್ಪ. ಪಾಸಾ? ಇರ್ಲಿ, ಫೇಲ್ ಆಗ್ಬೇಡ ಬಿಡು ಮಚ್ಚ. ಹೋಗ್ರು, ಇನ್ನೊಂದ್ಸಲ ನೀವಿಬ್ಬರು ನನ್ನ ಎಲ್ಗೂ ಕರಿಬೇಡಿ, ನಾನು ಮಾತಾಡ್ಸಕ್ಕೆ ಹೋಗ್ಬೇಡಿ. ಮಚ್ಚ ಎಲ್ಲಿ ಹೋಗ್ತಾ ಇದೀಯೋ? ಕ್ಲಾಸಿಗೆ ಹೋಗ್ತಿದ್ದೀನಿ. ಏ ಕ್ಲಾಸಿಗೆ ಏನ್ ಹೋಗ್ತಿ? ಬಾರೋ ಫಿಲ್ಮ್ಗೆ ಹೋಗೋಣ. ಹಂಗಂತೀರಾ? ಸರಿ ಬನ್ನಿ ಹೋಗೋಣ. ಲೇ ಯಾವಾಗ್ಲೂ ಬರೀ ಓದ್ಕಿಂತ ಕುಂದಿರ್ತಲ್ಲ, ಬಾ ಹುಡುಗಿರ್ ಲೈನ್ ಹಿಡಕ್ ಹೋಗೋಣ. ನಾವು ಒಳ್ಳೆಯರಾಗಿದ್ರೆ ಅಷ್ಟೇ ಸಾಕಾಗಲ್ಲ, ನಮ್ ಜೊತೆ ಇರೋ ಫ್ರೆಂಡ್ಸ್ನು ಒಳ್ಳೆಯರಾಗಿರ್ಬೇಕು. ನೋಡಿ ಮಾಡಿ ಸ್ನೇಹ ಮಾಡ್ಬೇಕು. ಹಿಂಗಿತ್ತು ಮಚ್ಚ ಮ್ಯಾಚು. ಕೃಣಾಲ್ ಪಾಂಡ್ಯ ಮಾತ್ರ ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಯಾಕೆ ಸರ್ ತಡ ಮಾಡಿ ಬಂದ್ರಿ? ಸರ್ ತಿಂಡಿ ಆಯ್ತಾ? ಗಾಡಿ ಲಂಚ್ ಬಾಕ್ಸ್ ಇದೆ, ಸ್ಟಾಫ್ ರೂಮ್ ತಮ್ಮ. ಓಕೆ ಸರ್, ಓಕೆ ಸರ್. ಇರೋ 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 ಸರ್ಗಳಿಗೆ ಈ ತರ ಬಕೆಟ್ ಎಲ್ಲ ಇಟ್ಕೊಂಡು ಏನೋ ಸಿಗುತ್ತೆ. ಇಂಟರ್ನಲ್ ಮಾರ್ಕ್ಸ್ ಸಿಗುತ್ತೆ ಮಗ. ಹಂಗೇನಿಲ್ಲ ಮಗ, ಗುರುವಿನ ಗುಲಾಮನ ಆಗೋ ತನಕ ದೊರೆದಂಡ ಮುಕ್ತಿ ಅಂತ ದೊಡ್ಡವರೇ ಹೇಳವ್ರೆ. ದೊಡ್ಡವರು ಅದೇ ದೊಡ್ಡವರು ತನಿಗ್ ಬೇಕಾಗಿದ್ದ ಶಿಷ್ಯಗಿಂತ ಜಾಸ್ತಿ ಕಲ್ತಿರೋದು ಗೊತ್ತಾಗಿ ಏಕಲವ್ಯನ ಬೆರಳನ್ನೇ ಕತ್ತರಿಸ್ಕೊಂಡ್ರು. ಸ್ವಾರ್ಥ ಇಲ್ದೆ ಪಾಠ ಕಲ್ಸೋ ಮೇಷ್ಟ್ರು ಸಿಗೋದು ಸ್ಕೂಲ್ ಲೈಫಲ್ಲಿ ಮಾತ್ರ. ಬಕೆಟ್ ಇಟ್ಕೊಂಡ್ ತಗೊಂಡಿದ್ ಮಾರ್ಕ್ಸು ಜೀವನಕ್ಕೆ ದಾರಿ ಆಗಲ್ಲ ಮಗ. ಗುರುಗಳ ಮೇಲೆ ಗೌರವ ಇರ್ಲಿ, ಗುಲಾಮ್ಗಿರಿ ಬೇಡ. ಮಗ ನೀವು ಹೋಗಿರಿ, ನಾನು ಸರ್ದು ಬ್ಯಾಕ್ ಕೊಟ್ಟು ಬಂದ್ಬಿಡ್ತೀನಿ. ನಮ್ ಮನೆಗ್ ಬರ್ಬೇಡ, ಮುಖನೂ ತೋರ್ಸ್ಬೇಡ, ಫ್ರೆಂಡ್ಸ್ ಜೊತೆ ಇರು ಹೋಗಿ. ಮಗ ನಿಂಗ್ ಗೌರ್ಮೆಂಟ್ ಕೆಲಸ ಸಿಕ್ಕಾಯ್ತು. ಅಯ್ಯೋ ನನ್ ಮುದ್ದು ಮಗನೇ. ಅಪ್ಪ ಯಾವಾಗ ಬಂದೆ? ಚೆನ್ನಾಗಿದ್ಯಾ ಅಳಿಯ? ಮಾವ ಇವಾಗೆ ಬಂದೆ ಮಾವ. ಗೌರ್ಮೆಂಟ್ ಜಾಬ್ ಬಂದೈತಂತೆ ನಿನ್ಗೆ, ತಿಂಗ್ಳಿಗೆ ₹1,00,000 ಅಂತಲ್ವಾ ಸಂಬಳ? ನಿಮ್ಮ ಅಪ್ಪ ಹೇಳಿದ್ರು. ಏನ್ ಮದ್ವೆ ಏನು ಮಾಡ್ಕೊಳಲ್ವಾ ನೀನು? 25 ವರ್ಷ ಬಂದೈತಿ ನಿನ್ಗೆ, ಸ್ವಲ್ಪ ಬುದ್ಧಿ ಇರ್ಬೇಕು. ಇರು ನನ್ ಮಗಳನ್ನ ಪರಿಚಯ ಮಾಡಿಸ್ತೀನಿ. ಏ ಬಾಮ್ಮ ಇಲ್ಲಿ, ಬಾಯ್ಲಿ ಇವ್ರೇ ನಿಮ್ ಅತ್ತೆ ಮಗ, ಇರೋ ತರ ಅವ್ರಲ್ವಾ? ನೋಡಪ್ಪ ನಿನ್ಗೆ ಇಷ್ಟ ಆದ್ರೆ ಹೇಳು, ಇಷ್ಟ ಆಗಿ ಆಗ್ತಾ ಬಿಡು. ನಿಮ್ಮ ಅಪ್ಪನ್ಗೆ ಹೇಳ್ಬಿಡು ನಮ್ಮ ಮಾವನ್ ಮಗಳನ್ನ ಮದ್ವೆ ಮಾಡ್ಕೊಂತೀನಿ ಅಂತ, ಸರಿನಾ? ನಾನ್ ಮಾತಾಡ್ತೀನಿ ಎಲ್ಲ. ಓಕೆ ಅಲ್ಲ? ಸರಿ ಮಾವ ಚೆನ್ನಾಗಿದೀಯ ಮಾವ? ಥೋ ಇವನ್ ಯಾಕೆ ಬಂದೆ ಇವನು? ಚೆನ್ನಾಗಿದ್ದೀನಿ ಮಾವ. ನಾನ್ ಮದ್ವೆ ಮಾಡ್ಕೊಬೇಕು ಅನ್ಕೊಂಡಿದೀನಿ. ಎಲ್ಲಾದ್ರೂ ಹುಡುಗಿರಿದ್ರೆ ಹೇಳು ಮಾವ ಸ್ವಲ್ಪ. ಏನು ನೀನ್ ಮದ್ವೆ ಆಗ್ತೀಯಾ? ನಿನ್ಗೆ ಎಷ್ಟು ವರ್ಷ? ಇನ್ನು 25 ಅಷ್ಟೇ, ಅವಲೇ ಮದ್ವೆ ಆಗ್ಬಿಡ್ತೀಯಾ? ಸರಿ, ಯಾವ್ದಾದ್ರು ಹುಡುಗಿ ಇದ್ರೆ ಹೇಳ್ತೀನಿ ಬಿಡು ಮಾವ. ನಿನ್ಗೆ 2 ಹೆಣ್ಮಕ್ಳು ಇದ್ರಲ್ವಾ ಮಾವ? ನನ್ಗೆ 2 ಹೆಣ್ಮಕ್ಳೇ ಇಲ್ವಲ್ಲ, 2 ಗಂಡ್ ಮಕ್ಳು ಇರೋದ್ ನನ್ಗೆ. ಅಲ್ಲಿ ಹೋಗು, ಊಟ ಖಾಲಿ ಆಗ್ಬಿಡುತ್ತೆ. ಊಟ ಮಾಡೋಗು ಫಸ್ಟ್. ಊಟ ಮಾಡಿ ಮನೆಗೆ ಹೊಂಟೋಗ್ಬಿಡು.
ಯಾಕೋ ಅಣ್ಣ ಹಿಂಗ್ಯಾಕ್ ಕುಣ್ಯಾಕ್ ಕುಂತಿ? ಅಣ್ಣ ಇವತ್ತ ಎಕ್ಸಾಮ್ ರಿಸಲ್ಟ್ ಬಂದೈತಿ, ನಾನು ಫೇಲ್ ಆಗೇನಿ. ಫೇಲ್ ಆಗಿದ್ದಕ್ಕೆ ಅಷ್ಟು ಖುಷಿ ಪಡ ಕುಂತಿಯಾ? ಅದಕ್ಕಲ್ಲಣ್ಣ, ನಮ್ ದೋಸ್ತ್ನು ಫೇಲ್ ಆಗ್ಯಾನ, ಅದಕ್ಕೆ ಅಷ್ಟು ಖುಷಿ ಪಡತೀನಿ. ಪ್ರಭು, ಹಳೇದೊಂದ್ ಸಾಂಗ್ ಇತ್ತು, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು. ಇವಾಗ ಟ್ರೆಂಡ್ ಚೇಂಜ್ ಆಗೈತಿ, ಬಡತನದ ಮನಿ ಒಳಗ ಗಂಡು ಹುಟ್ಟಬಾರದು ಅಂತಂದ್ರೆ ನಮ್ಮಂದ್ರೆ ಹುಟ್ಟಬಾರದು. ಹಲೋ ಫ್ರೆಂಡ್ಸ್, ಇವತ್ತು ನಾನು ನೋಡ್ತೀನಿ ಒಂದು ದಿವಸದಾಗ ಚಾ ಮಾರಿ ಎಷ್ಟು ರೊಕ್ಕ ಗಳಿಸಬಹುದು ಅಂತಂದ. ಬರ್ರಿ ಸ್ಟಾರ್ಟ್ ಮಾಡೋಣ ಚಾ ಮಾರೋದು. ಬಿಸಿ ಬಿಸಿ ಚಾ ಕರ ರೆಡಿ ಐತಿ. ಈ ಅಣ್ಣಾರ್ ಮಾಡಿದ್ರು ನೋಡ್ರಿ ಫಸ್ಟ್ ಬೋಣಿಗೆ. ಕಸ್ಟಮರ್ ಚಲೋ ಅದ್ರ ನೋಡ್ರಿ, ಒಬ್ರೊಬ್ರು ಬರಾಕ. ಮತ್ತ ಒಂದ್ ಕಪ್ ಚಾಗ 5 ರೂಪಾಯಿ ಇತ್ತು. ನಾವ್ 1.5 ತಾಸದಾಗ 180 ಕಪ್ ಚಾ ಮಾರಿದ್ವಿ ನೋಡ್ರಿ. ಚಾ ಮುಗ್ಯಾಕ್ ಬಂದಿತ್ತು, ಮತ್ತ ರೆಡಿ ಮಾಡಿ 220 ಕಪ್ ಚಾ ಮಾರಿದ್ವಿ ನೋಡ್ರಿ ಮಧ್ಯಾಹ್ನ ಮಟ. ಬಾ ಮಧ್ಯಾಹ್ನ 1 ಆತಲ್ ಹೋ ಮಾರಿ, ಟೈಮ್ ಹೆಂಗಾತು ಗೊತ್ತಾಗ್ಲಿಲ್ಲ. ಮತ್ತ ಕಸ್ಟಮರ್ ಯಾರು ಕಾಣಿಸವಲ್ಲಾಗಿದ್ರು. ಶಾಂತಿ ಇತ್ತು ನೋಡ್ರಿ ನಮ್ಮ ಅಂಗಡಿ. ಬಡ ಈಗ ಕಸ ಹೊಡೆದ್ ಬಿಡ್ತೀನಿ, ಯಾರು ಕಸ್ಟಮರ್ ಇಲ್ಲ. ಸ್ವಲ್ಪ ಪ್ರೋಟೀನ್ ಪೌಡರ್ ತೊಂತೀನಿ, ಮೈಯಾಗ ತಾಕತ್ತಾರ ಬರುತ್ತ. ಈಗ ತಾಕತ್ ಬಂತು, ಬರ್ರಿ ಅವಣ ಅಂತ ಇಂತೂ ಸಂಜೆ ಆತ. ಈಗ ಬರಾಕತ್ತಾರ ನೋಡ್ರಿ ಕಸ್ಟಮರ್. ನನಗಕ್ರ ಜಗ ಖುಷಿ ಆಗಾಕತ್ತಿತ್ತು. ಕಸ್ಟಮರ್ ನೋಡಿ ಇದ ಖುಷಿಲಿ ನಾನು ಒಂದ್ ಕಪ್ ಚಾ ಕುಡ್ದೆ ಕುಂತ. ಕಸ್ಟಮರ್ ಅಣ್ಣಾರ್ ಜೊತೆ ಮಾತಾಡ್ಕೊಂತ ಯಾವಾಗ ಟೈಮ್ ಹೋತು ಗೊತ್ತಾಗ್ಲಿಲ್ಲ ನನಗ. ಸಂಜೆ 6 ಗಂಟೆ ಆತು, ಅದ್ರ ಜೊತೆ ಚಾನು ಖಾಲಿ ಆತು. ಅದಕ್ಕ ಅಂಗಡಿ ಬಂದ್ ಮಾಡ್ಕೊಂಡ್ ಹೊಂಟಿದ್ವಿ ನೋಡ್ರಿ ಮನಿ ಕಡೆ. ಬರ್ರಿ ಇವತ್ತು ಒಂದು ದಿವಸದಾಗ ಎಷ್ಟು ದುಡ್ದಿನಿ ಎಲ್ಲಾ ಹೇಳ್ತೀನಿ. ಒಂದ್ ದಿವಸದಾಗ 400 ಕಪ್ ಚಾ ಮಾರಿದ್ಯಾ. ಒಂದ್ ಕಪ್ ಚಾಕ 5 ರೂಪಾಯಿ ಐತಿ. ಎಲ್ಲಾ ಸೇರಿಸಿ 2,000 ರೂಪಾಯಿ ಆತು ಒಂದ್ ದಿವಸದ. ಯವ್ವ, ಒಂದ್ ತಿಂಗಳಿಗೆ 60,000 ರೂಪಾಯಿ ಆತು. ಒಂದ್ ವರ್ಷಕ್ಕೆ 7,20,000 ರೂಪಾಯಿ ಆತ. ಇನ್ನು ಡಿಗ್ರಿ ಮಾಡ್ಬೇಕನ್ಸಾಕತ್ತಿತ್ತು, ಏನ್ ಮಾಡ್ಬೇಕನ್ಸಾಕತ್ತಿತ್ತು ಪ್ಲೀಸ್ ಕಮೆಂಟ್ ಮಾಡ್ರಿ. ಮತ್ತೆ ನಿಮ್ಮ ಡಿಗ್ರಿ ಫ್ರೆಂಡ್ಸ್ ಗೆ ಟ್ಯಾಗ್ ಮಾಡ್ರಿ, ಫಾಲೋ ಮಾಡುದು ಮರ್ಯಾಕ್ ಹೋಗ್ಬೇಡ್ರಿ. ಒಂದ್ ಸೆಕೆಂಡ್ ಈ ವಿಡಿಯೋ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾವನೋ ಚೋದಿ ಮಗ ನಂಗೊಂದ್ ಕಮಿಟ್ ಹಾಕ್ಯಾನ, ಏನಂತ ಹಾಕ್ಯಾನ ಅಂತೇಳಿ ನೋಡೋಂಬರ್ರಿ. ಕನ್ನಡ ಇಂಡಸ್ಟ್ರಿ ಒಳಗ ಅಪ್ಪು ಸರ್ ಒಬ್ರೇ ಬಾಸ. ಅಪ್ಪು ಸರ್ದ ಅಷ್ಟೇ ವಿಡಿಯೋ ಮಾಡ ದರ್ಶನ್ ಏನ್ ಹಚ್ಚಿ ಚೋದಿ ಮಗಂದಂತ. ಬಯ್ಯ ನಿಮ್ಗೊಂದ್ ಮಾತು ಹೇಳ್ತೀನಿ ಕೇಳ, ನಾನು ಅಪ್ಪು ಸರ್ ಫ್ಯಾನ್ ಅದೀನಿ. ಆದ್ರ ಡಿ ಬಾಸ್ ಅವ್ರಿಗೆ ಸಪೋರ್ಟ್ ಮಾಡಕ ಕಾರಣ ಏನಂದ್ರ, ನಮ್ ಕನ್ನಡ ಇಂಡಸ್ಟ್ರಿ ಒಳಗ ಯಾವ್ದ್ರಿ ಹೆಣ್ಣಿನ ಮೇಲೆ ಅತ್ಯಾಚಾರ ಆದ್ರ ಯಾ ನನ್ ಮಗನು ಮುಂದ್ ಬರಲ್ಲ ಅಂತದ್ರೋಗ ಡಿ ಬಾಸ್ ಅವ್ರ ಸೌಜನ್ಯ ಕೇಸಿಗೆ ಪೆನ್ ಎಲುಬಾಗಿ ನಿಂತಿದ್ರ. ಮತ್ ಇನ್ನೊಂದ ಈ ಮೀಡಿಯಾದವ್ರ ಸೌಜನ್ಯನ್ ಕೇಸ್ ಬಗ್ಗೆ ಒಂದ್ ಈಟ್ ರಿವೀಲ್ ಮಾಡ್ಲಿಲ್ಲ. ಅದ ದರ್ಶನ್ ಸರ್ ಅವ್ರ ಅರೆಸ್ಟ್ ಆದ್ಮೇಲೆ ಏನೆಲ್ಲಾ ಗಿಮಿಕ್ ಮಾಡ್ಬಿಟ್ರಿ. ಅದಕ್ಕ ನಮ್ ದರ್ಶನ್ ಸರ್ ಅವ್ರ ನಿಮ್ಗ್ ಕರೆಕ್ಟ್ ಆಗಿ ಹೇಳ್ಬಿಟ್ಟಾರ ನಿಮ್ ಮೀಡಿಯಾ. ಮತ್ ಇನ್ನೊಂದ ಡಿ ಬಾಸ್ ಅವ್ರ ಅಂದ್ರ ನಮ್ಗೆ ಎದಕ್ ಇಷ್ಟ ಅಂತ ಕೇಳತ್ತಿರ್ಲ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ ನಿಮಗ. ತಾಯಿ ಉರಿದು ತನ್ನವರನ್ನು ಬೆಳೆಸುವ ಗುಣ. ನನ್ಗೆ ಬಾಯ್ ಬೆಸ್ಟಿ ಒಬ್ಬ ಇದ್ದಾನೆ, ಸಿಚುವೇಶನ್ ಶಿಪ್ಗೆ ಒಬ್ಬ ಇದ್ದಾನೆ, ಫ್ರೆಂಚಿಂಗ್ ಒಬ್ಬ ಇದ್ದಾನೆ, ಫ್ರೆಂಡ್ಸ್ ವಿತ್ ಬೆನಿಫಿಟ್ ಗೆ ಒಬ್ಬ ಇದ್ದಾನೆ, ಶುಗರ್ ಡ್ಯಾಡಿ ಇದ್ದಾರೆ, ಟೆಕ್ಸ್ಟೇಷನ್ ಶಿಪ್ಗೆ ಒಬ್ಬ ಇದ್ದಾನೆ. ಆದ್ರೆ ಗಂಡ ಮಾತ್ರ ಇಲ್ಲ. ಆ ಜಾಗಕ್ಕೆ ನೀ ಬರ್ಬೇಕು. ಇನ್ನೇನ್ ಮಿಕ್ಕಿದೆ ಅಂತ ಬರ್ಲಮ್ಮ.